ಡಿಎಸ್ ಪರ್ ಕಾಣ್ತಾನೆ ರೇವಣ್ಣರೇ ಎಲ್ಲ ನೋಡ್ಕೊತಾರೆ ಡಾಕ್ಟರ್ ರಾಜ್ಕುಮಾರ್ ಅವರ 91ನೇ ವರ್ಷದ ಜನ್ಮದಿನದ ಎಲ್ಲರಿಗೂ ಶುಭಾಶಯಗಳು. ಕೋಟೆ ಮೋಹನ್ ಅವರು ಒಬ್ಬ ಕೊಡಿ ಸರ್. ಈ ಕಡೆ ಮಧ್ಯಕ್ಕೆ ಬರ್ಬೇಕು. ತೆಗಿರಿ ಆಯ್ತು. ಈ ಸಂದರ್ಭ ದೈಹಿಕವಾಗಿ ನಮ್ಮ ಮುಂದೆ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲ, ಪುನೀತ್ ರಾಜ್ಕುಮಾರ್ ಅವರು ಇಲ್ಲ. ಅವರು ಮಾಡಿದಂಥ ಕಲಾ ಸೇವೆ, ಸಾಮಾಜಿಕ ಸೇವೆ ಇದು ಯಾವತ್ತೂ ಕೂಡ ಈ ಭೂಮಿ ಇರೋ ತನಕ ಕೂಡ ಶಾಶ್ವತವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೇನೆ. ಇವತ್ತು ಕನ್ನಡದ ಮೇರು ರಂಗಭೂಮಿಯಿಂದ ಬಂದು ಕನ್ನಡದ ಮೇರು ನಟರಾಗಿ ಇವತ್ತು 7.5 ಕೋಟಿ ಕನ್ನಡಿಗರ ಹೃದಯದಲ್ಲಿ ಇರ್ತಕ್ಕಂಥ ಒಬ್ಬ ಮಹಾನ್ ಕಲಾ ಅಭಿಮಾನಿ ಕಲಾ ದೇವರು ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ತಕ್ಕಂಥ ಮಾತನ್ನು ಕೂಡ ಹೆಮ್ಮೆಯಿಂದ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಕನ್ನಡವನ್ನು ಬಿಟ್ಟು ಬೇರೆ ಯಾವುದೇ ಚಿತ್ರಗಳಲ್ಲೂ ಕೂಡ ನಡೆಸ್ತವರಲ್ಲ. ಅವ್ರು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಭಾವನೆಯನ್ನು ಹೃದಯದಲ್ಲಿ ಇಟ್ಕೊಂಡಂಥವ್ರು. ಯಾವುದೇ ಸಮಾರಂಭಗಳು ಬಂದರೂ ಕೂಡ ಅಭಿಮಾನಿ ದೇವರು ಅಂತಲೇ ಅವರು ಭಾಷಣ ಪ್ರಾರಂಭ ಮಾಡ್ತಾರೆ. ಸಂದರ್ಭದಲ್ಲಿ ಗೋಕಾಕ್ ವರದಿ ಏನಾದರೂ ಜಾರಿಗೆ ಆಯಿತು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ, ಹೋರಾಟದ ಫಲ ಅಂತ ನಾವು ಹೇಳಬೇಕಾಗ್ತದೆ. ನಾನು 8th ಸ್ಟ್ಯಾಂಡರ್ಡ್ ಚಳ್ಳಕೆರೆನಲ್ಲಿ ಓದ್ತಿದ್ದೇನೆ. ಚಳ್ಳಕೆರೆನಲ್ಲಿ ಇಲ್ಲ ಸರ್. ಈ ಕವರ್ ಮೇಲ್ಗಡೆ ಏನು ಪ್ರದರ್ಶನ ಇತ್ತಲ್ಲ, ನಾಟ್ಯ ಮತ್ತು ಇತಿಹಾಸ ಕರ್ನಾಟಕ, ಆ ಕವರ್ನ ಹಿಡಿದು ಇದ್ರ ಮೇಲೆ ಅವ್ರು ಸೈನ್ ಆಗಬೇಕು ಅಂತಂದರು. ಅಂತಹ ಒಂದು ಸ್ಟಾಂಪ್ ಬಂದಿದೆ, ಕವರ್ ಬಂದಿದೆ, ಎಲ್ಲ ಬಂದಿದೆ. ಇದನ್ನು ಸಹ ಅವತ್ತಿಂದ ಚೇಂಜೇ ಮಾಡಲಿಲ್ಲ, ಬರೀ ಅವ್ರದಕ್ಕೋಸ್ಕರ. ಬಟ್ ರಾಜ್ಕುಮಾರ್ ಅವರ ವಿವರಣೆ ಇದೆಯಲ್ಲ, ಆ ವಿವರಣೆನ ಎಷ್ಟು ನಾವು ಹಂತವಾಗಿ ಹೇಳ್ತಾ ಹೋದರೆ ತುಂಬ ಸವಿಸ್ತಾರವಾದಂಥ ವಿಷಯಗಳಿದೆ. ನೀವೆಲ್ಲ ಊರಿಗೊಂದು ಪಾಠಶಾಲೆ ಬೇಕು ಅಂತ ಇತ್ತು. ಆ ಕಾಳಜಿಯನ್ನೇ ಮರೆತು ಬಿಟ್ಟು ಏನಿದ್ರು ನನಗೆ ಬೇಕು ಅಂತ ಕಬಳಿಸೋಂಥ ಸಮಯದಲ್ಲಿ ನಮ್ಮ ಮಾರ್ಗದರ್ಶಕರು ಹಿರಿಯರು ಯಾಕಂದರೆ ಅವರು ಆ ಉನ್ನತ ಮಟ್ಟಕ್ಕೆ ಏರಬೇಕಾದ್ರೆ ಇಂಥ ಮನೋಭಾವ ಅವ್ರ ಮನಸ್ಸಿನಲ್ಲಿ ಇರೋದ್ರಿಂದಲೇ ಸಾಧ್ಯ. ಹಿಂದೆ ಈಗ ನಮ್ಮ ಕಬ್ಬನ್ ಪಾರ್ಕ್ ಇದೆ, ಪ್ರತಿಯೊಬ್ಬರು ಹೇಳ್ತಾರೆ. ಹಾಸನ ಇದರಲ್ಲಿ ಬೆಂಗಳೂರಿನಲ್ಲಿ ಒಂದು ಹಾಡೇ ಇದೆ, ಪ್ಯಾರಿಸ್ಗಿಂತ ಮೇಲೆ ನೋಡಮ್ಮ ನಮ್ಮ ಕಬ್ಬನ್ ಪಾರ್ಕನ್ನು ಬಂದು ನೋಡಮ್ಮ ಅಂತ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಹಾಗೆ ಒಂದು ಊರಿನಲ್ಲಿ ಇರ್ತಕ್ಕಂಥ ಉದ್ಯಾನವನ ಎಷ್ಟೋ ಒಂದು ದೇವಸ್ಥಾನ ಇದ್ದಾಗ ಇದನ್ನು ನಿರ್ಮಿಸೋಂಥ ಮನಸ್ಸು ಬೇಕು. ಇದನ್ನು ಮಾಡೋ ಅಂಥ ಈಗಾಗಲೇ ಬೇಡಿಕೆಗಳನ್ನ ಸುಮಾರು ಇಟ್ಟರು. ಆದರೆ ಎಲ್ಲಾದರೂ ಶಾಸಕರ ಮೇಲೆ ಹಾಕೋದಲ್ಲ, ಶಾಸಕರು ಮಾಡೋ ಅಂಥ ಕೆಲಸಗಳು ಮಾಡಿದ್ದಾರೆ. ಏನಾದ್ರು ನಾವು ಒಂದು ಸಮಿತಿಗಳನ್ನ ರಚನೆ ಮಾಡಬೇಕು.
ನಾವೀಗ ಸತ್ಯಮಂಗಲದಲ್ಲಿ ಒಂದು ಸಂಘನ ರಚನೆ ಮಾಡಿದ್ದೀವಿ. ಹಿಯರ್ 60 ವರ್ಷದ ಮೇಲ್ಪಟ್ಟವ್ರು ವಾರದಲ್ಲಿ 2 ಗಂಟೆ ಕೆಲಸ ಮಾಡ್ತೀವಿ. ಯಾರು ಕೆಲಸದವ್ರನ್ನ ಬರಲ್ಲ. ಅವ್ರು ಹೇಳ್ತಾರೆ 100 ರೂಪಾಯಿ ಕೊಟ್ಟರೆ ಬಂದ ಗಿಡ ತೆಗಿತಾರೆ, ಇವ್ರು ಯಾಕೆ ಮಾಡ್ತಾರೆ? ವಾಕ್ ಹೋಗೋ ಹುಡುಗರು 35 ವರ್ಷದ ಹುಡುಗ 20 ವರ್ಷದ ಹುಡುಗರು ಹೋಗ್ತಾ ಇರ್ತಾರೆ, ಇವ್ರಿಗೆ ಕೆಲಸ. ಕಡೆಗೆ ಅದು ಎಲ್ಲ ಪಕ್ಕದ ತಾಲೂಕು, ಪಕ್ಕದ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯಾದ್ಯಂತ ಏನು ಪ್ರಾರಂಭ ಆಯಿತು ಗೋಕಾಕ್ ಚಳುವಳಿ, ರಾಜಣ್ಣವ್ರನ್ನ ಮನವಿ ಮಾಡಿ ಒಂದು ತನಕ ಮಾಡಿಕೊಳ್ತಾರೆ. ಅವ್ರು ಬಂದ ಮೇಲೆ ಇನ್ನು ಯಾವುದೇ ಇದುವರೆಗೂ ಇತಿಹಾಸನ ಮುರಿಯೋಕ್ಕಾಗೋದಿಲ್ಲ. ಮತ್ತು ಸೂರ್ಯಚಂದ್ರ ಇರೋಗಂಟಗೂ ಕರ್ನಾಟಕದ ಬಗ್ಗೆ ಅವರ ಒಂದು ತ್ಯಾಗನ, ಪ್ರೀತಿನ ನಾವು ಬದಲಾವಣೆ ಮಾಡೋದಕ್ಕೆ ಸಾಧ್ಯತೆ ಇನ್ನೊಬ್ಬರು ಬರ್ತಾರೋ ಗೊತ್ತಿಲ್ಲ ಇದುವರೆಗೂ. ಅವರಂತೂ ಶಾಶ್ವತವಾಗಿ ಕನ್ನಡದ ಮನಸ್ಸಿನಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮನೆಯ ಪ್ರೀತಿಯನ್ನು ಗಳಿಸಿದಂಥ ಕಾರ್ಯ ಇತ್ತಲ್ಲ, ಅದನ್ನು ಈ ದಿನ ಅವರ ಹುಟ್ಟುಹಬ್ಬದಲ್ಲಿ ಚಂದಾಪಣದಲ್ಲಿ ಸುಮಾರು 40-45 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ನಿಂಗೆ ಕಮ್ಮಿ ಕೊಟ್ಟರೆ ಕೇಳ್ಕ ಇಂತಹ ಒಂದು